ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶೀತರ್ಮೂರ್ತಿ. ಇವತ್ತು ನಾವೆಲ್ಲ ಸ್ನಾನಕ್ಕೆ ಬಂದಿದ್ದೀವಿ ಪ್ರಯಾಗಕ್ಕೆ. ಈಗ ಪ್ರಯಾಗಕ್ಕೆ ಹೊರಡ್ತಾ ಇದ್ದೀವಿ. ಅದಕ್ಕೆ ಈ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಇದು ಫ್ರೀ ಬಸ್ಸು. ಎಲ್ಲ ಇಷ್ಟು ಜನ ಬಂದರೂ ಬಸ್ಗಳು ಒಂದರಿಂದ ಒಂದು ಇದ್ದೇ ಇರುತ್ತೆ. ಆ ಬಸ್ಸಲ್ಲಿ ಎಲ್ಲರೂ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಇವರೆಲ್ಲ ಬಸ್ಸಿನ ಜನ ಬಂದಿದ್ದಾರೆ. ತುಂಬ ಜನ ಬಂದಿದ್ದಾರೆ ಬಂಧುಗಳೇ. ಈಗ ನಾವೆಲ್ಲ ಆ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಆಮೇಲೆ ಮುಂದಿನ ಅಪ್ಡೇಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಬಾಯ್. ನೋಡಿ ಬಂಧುಗಳೇ, ಇದು ಪ್ರಯಾಗ ಕ್ಷೇತ್ರ. ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಪ್ರಯಾಗ ಅಂದರೆ ತುಂಬ ಖುಷಿಯಾಗುತ್ತೆ. ಮಧ್ಯೆ ಮಧ್ಯೆ ಈ ದೇವಸ್ಥಾನ, ಈ ಗುಡಿ ಗೋಪುರಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ. ತುಂಬ ಖುಷಿ ಆಗ್ತಾ ಇತ್ತು. ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿ. ಒಂದು ರಾಶಿ ಜನ. ಆ ಜನರ ಮಧ್ಯದಲ್ಲಿ ನಾವು ಹಾಗೆ ಹೋಗ್ತಾ ಇದ್ದೀವಿ. ಇದು ಯಾವ ಥರ ಅಂತಂದರೆ, ಒಂದಷ್ಟು ದೂರ ನಡ್ಕೊಂಡು ಬಂದು ಬಸ್ ಹತ್ತಿದ್ವಿ, ಮತ್ತೆ ಬಸ್ ಹಿಡಿದ್ವಿ, ಮತ್ತೆ ನಡೆದ್ವಿ. ಆ ದೂರ ಅಂತೂ ಹೇಳೋಕ್ಕೆ ಆಗಲ್ಲ ಬಂಧುಗಳೇ. ಅಷ್ಟು ದೂರ ನಡೆದು ಆ ಭಗವಂತನ ಸನ್ನಿಧಿಗೆ, ಗಂಗಾ ಮಾತೆಯ ಸನ್ನಿಧಿಗೆ ಹೋಗಬೇಕಾದ್ರೆ ಅಷ್ಟು ದೂರ ಇತ್ತು. ಆದರೂ ನಮಗೆ ಏನೂ ತೊಂದರೆ ಆಗಲಿಲ್ಲ. ನಡ್ಕೊಂಡು ಹೋಗ್ತಾ ಇದ್ವಿ. ಆ ಪ್ರಯಾಗದ ಕ್ಷೇತ್ರ, ಆ ಗಂಗಾ ತ್ರಿವೇಣಿ ಸಂಗಮದ ಸ್ಥಳ ಸಿಗೋವರೆಗೂ ನಡ್ಕೊಂಡು ಹೋಗಲೇಬೇಕಲ್ಲ. ಅದಕ್ಕೋಸ್ಕರನೇ ಬಂದಿರೋದು. ನಮ್ಮ ಕನಸೇ ಅದಾಗಿತ್ತು. ಎಷ್ಟೊತ್ತಿಗೆ ನಾವು ಪ್ರಯಾಗದಲ್ಲಿ ಸ್ನಾನ ಮಾಡ್ತೀವಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿತ್ತು. ಅಂತೂ ಇತ್ತು ಆ ಭಗವಂತನ ದಯದಿಂದ ಆ ಉದ್ದೇಶ ಈಡೇರುವಂಥ ಸಮಯ ಬಂದೇ ಬಿಡ್ತು ಬಂಧುಗಳೇ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಪ್ರಯಾಗ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೆ ನಮ್ಮೊಂದು ದೊಡ್ಡ ಸಾಹಸ ಮಾಡಿದಂಥ ಒಂದು ಅನುಭವ. ಎಷ್ಟು ಜನರಿಗೆ ಈ ಪುಣ್ಯ ಸಿಗುತ್ತೆ ಹೇಳಿ. ಅದು 144 ವರ್ಷಗಳಿಗೆ ಒಮ್ಮೆ ಬರುವಂತಹ ಈ ಒಂದು ಸುಸಂದರ್ಭದಲ್ಲಿ ನಾವು ಸಾಕ್ಷಿಯಾಗಿದ್ದೀವಲ್ಲ, ನಾವು ಇದರಲ್ಲಿ ಒಂದು ಭಾಗವಾಗಿದ್ದೀವಲ್ಲ ಅನ್ನೋದೇ ನಿಜವಾಗಿ ಸಂತೋಷಕರವಾದಂಥ ವಿಚಾರ ಬಂಧುಗಳೇ. ಸೂರ್ಯ ಉದಯವಾಗ್ತಾ ಇದ್ದಾನೆ. ಹೋಗ್ತಾ ಇದ್ದೀವಿ ನೋಡಿ. ಇದು ಖುಷಿ ಆಗುತ್ತೆ. ಪವಿತ್ರವಾದ ಭೂಮಿ ಪ್ರಯಾಗರಾಜ್. ತುಂಬ ಜನ, ತುಂಬ ಅಪಾರ ಜನಸ್ತೋಮ ಬಂಧುಗಳೇ. ನೋಡಿ ಬಂಧುಗಳೇ, ಇವರೆಲ್ಲ ಪ್ರಯಾಗಕ್ಕೆ ಪ್ರಯಾಗದ ಜಾಗ. ಇದು ಪ್ರಯಾಗರಾಜ್ ಮುಖ್ಯ ರಸ್ತೆ. ಆ ರಸ್ತೆಯಲ್ಲಿ ಎಲ್ಲರೂ ಹೋಗ್ತಾರೆ ಬೆಳಗಿನ ಜಾವ. ಈಗ ಸೂರ್ಯ ಉದಯವಾಗಿದ್ದಾನೆ. ಹೋಗ್ತಾ ಇದ್ದೀವಿ ನೋಡಿ ಬಂಧುಗಳೇ. ನಮ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುವಂಥ ಸಮಯ ಬಂದೇ ಬಿಡ್ತು ಬಂಧುಗಳೇ. ನಿಜವಾಗಿಯೂ ಯಾವುದೋ ಜನ್ಮದಲ್ಲಿ ಒಂದು ಒಳ್ಳೆ ಹೂವನ್ನು ಭಗವಂತನಿಗೆ ಅರ್ಪಿಸಿದ್ವಿ ಅನಿಸುತ್ತೆ ನೋಡಿ. ಈ ಮಾರ್ಗ ಮಧ್ಯದಲ್ಲಿ ಒಬ್ಬ ಶಿವಪ್ಪ ಕಂಡ ನಮಗೆ ಎಷ್ಟು ಖುಷಿ ಆಯಿತು ಅಂತ. ಅಲ್ಲೇ ಮಧ್ಯದಲ್ಲಿ ಬೆಳಗ್ಗೆ ಆಗಿತ್ತಲ್ಲ, ಕಾಫಿ ಸೇವಿಸುವವರು, ಚಹಾ ಸೇವಿಸುವವರು ಚಹಾ ಕುಡ್ಕೊಂಡು ಮುಂದೆ ಪ್ರಯಾಣ ಮಾಡ್ತಾರೆ ಬಂಧುಗಳೇ. ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ಅಂಗಡಿಗಳಿವೆ. ಭಗವಂತನ ದರ್ಶನ ಆಯಿತು. ದರ್ಶನ ಅಂದರೆ ಪುಣ್ಯ ಮಾಡಿದ್ವಿ. ಸನ್ನಿಧಿ ಬರೋಕ್ಕೆ ನಾವು ಒಂದ್ಸಲ. ವೆರಿ ಗುಡ್ ಮಾರ್ನಿಂಗ್. ಹೇಗಿದೆ ಟೀ ಚೆನ್ನಾಗಿದೆಯಾ? ಓಕೆ. ಹೀಗೆ ಜನರ ಮಧ್ಯದಲ್ಲಿ ಸುಧಾರಿಸ್ಕೊಳ್ತಾ, ಕಾಫಿ ಟೀ ಸೇವಿಸ್ತಾ, ನಂತರ ಹಾಗೆ ನಡ್ಕೊಂಡು ಪ್ರಯಾಣ ಬೆಳೆಸ್ತಾ ಇದ್ದೀವಿ ನೋಡಿ ಬಂಧುಗಳೇ. ಎಷ್ಟು ಲಕ್ಷಾಂತರ ಜನ ಬಂದಿದ್ದಾರೆ ಅಂತ. ಎಲ್ಲರ ಉದ್ದೇಶ ಒಂದೇ, ಆ ಪವಿತ್ರ ಗಂಗಾ ಮಾತೆಯ ಸನ್ನಿಧಿಯಲ್ಲಿ ನಮ್ಮ ಎಲ್ಲ ಪಾಪಗಳನ್ನ ತೊಳ್ಕೊಂಡು ಹೊಸ ಮನುಷ್ಯರಾಗಿ, ಪುಣ್ಯವಂತರಾಗಿ, ತೇಜೋವಂತರಾಗಿ ಹೊಸ ಬಾಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಒಂದೇ.
ಅದೊಂದೇ ಎಲ್ಲರ ಗುರಿ ಉದ್ದೇಶ. ದಾರಿ ಸವಿತಾನೇ ಇಲ್ಲ ಬಂಧುಗಳೇ. ಅದೆಷ್ಟು ದೂರ ಪ್ರಯಾಣ ಮಾಡಿದ್ವಿ ಅಂತ, ಅಷ್ಟು ದೂರ ಪ್ರಯಾಣ ಮಾಡಿ 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 ನಡೆದು 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 ಕಾಲುಗಳೆಲ್ಲ ನೋವು ಬಂದುಬಿಟ್ಟಿತ್ತು ಬಂಧುಗಳೇ. ಆದರೂ ಒಂದು ಆಸೆ, ದೇವಿಯ ದರ್ಶನ ಮಾಡ್ತೀವಿ, ಭಗವತಿಯ ಸೇವೆಗೆ ಹೋಗ್ತಾ ಇದ್ದೀವಿ, ಪ್ರಯಾಗದಲ್ಲಿ ನಾವು ಭಾಗ್ಯಗಳಾಗ್ತೀವಿ. ನೋಡಿ, ಪುಟ್ಟ ಮಗುನ ಕರ್ಕೊಂಬಂದಿದ್ದಾರೆ ನೋಡಿ. ಆ ಭಗವತಿಯ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಪುಣ್ಯಕ್ಷೇತ್ರದಲ್ಲಿ ಮಿಂದೆ ಹೇಳ್ತೇವೆ ಅನ್ನುವುದೇ ಒಂದು ಶುಭ ಆಶಯವಾಗಿತ್ತು ನಮಗೆ. ಬಹಳ ಖುಷಿಯಿಂದ ಹೋಗ್ತಾ ಇದ್ದೀವಿ ಬಂಧುಗಳೇ ಎಲ್ಲರೂ. ವಿಪರೀತ ಜನಸಂದಣಿ, ವಿಪರೀತ ಜನಸ್ತೋಮ. ಇಲ್ಲಿ ಯಾವ ಥರ ಅಂದರೆ ಬಂಧುಗಳೇ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ನಮ್ಮ ಕಡೆಯ ಜನರು ಮಂಗಮಾಯವಾಗಿಬಿಟ್ಟಿರ್ತಾರೆ. ಅಂದರೆ ಅಷ್ಟು ಹುಷಾರಾಗಿ ಹೋಗಬೇಕು, ಒಂದು ಅಷ್ಟು ಜನಸಂದಣಿ ಇತ್ತು. ನಮ್ಮ ತಂಡದಲ್ಲಿ ನಾವು ಹೋಗಿದ್ದು 14 ಜನ ಒಂದು ಟಿ ಟಿಯಲ್ಲಿ. ಅದರಲ್ಲಿ ಎಷ್ಟೋ ಜನ ಮಿಸ್ ಆಗಿಬಿಟ್ಟಿದ್ದಾರೆ. ಅಂದರೆ 2 ತಂಡಗಳಾಗಿ ಭಾಗವಾಗಿ ಹೋಗಿಬಿಟ್ಟು ಸ್ನಾನ ಮುಗಿಸ್ಕೊಂಡು ನಂತರ ಸೇರಿದ್ದು ಉಂಟು. ಫೋನು ಕಾಂಟ್ಯಾಕ್ಟ್ ಮೂಲಕ ಈ ಥರದ್ದೆಲ್ಲ ನಡೆದಿದೆ ಬಂಧುಗಳೇ. ಅಂದರೆ ಅಪಾರ ಜನ, ಅಷ್ಟೊಂದು ಜನರಲ್ಲಿ ನಾವು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಏನೋ ಒಂದು ಮಿಸ್ ಆಗೇ ಆಗುತ್ತೆ. ಅಂಥ ಅಪಾರ ಜನರ ನಡುವೆ ಮಿಸ್ ಆಗಲಿಕ್ಕೂ ಚಾನ್ಸ್ ತುಂಬಾ ಇತ್ತು ಬಂಧುಗಳೇ. ಬಟ್ ಈ ಫೋನ್ ಕಾಂಟ್ಯಾಕ್ಟ್ ಇರೋದ್ರಿಂದ ಎಲ್ಲಿದ್ದೀರಿ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿಕೊಂಡು ಮತ್ತೆ ನಾವೆಲ್ಲ ಒಗ್ಗೂಡ್ಕೊಂಡು ಜೊತೆಯಾಗಿ ಹೋಗ್ಲಿಕ್ಕೆ ಸಾಧ್ಯವಾಯಿತು. ಅಲ್ಲೆಲ್ಲ ಡೇರಾಗಳನ್ನ ಕೂಡ ಹಾಕಿದ್ರು. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಜನಗಳೇ ಜಾತ್ರೆ. ಆದರೂ ನಮ್ಮ ಜೀವನದಲ್ಲಿ ಇಂಥ ಒಂದು ಮಹತ್ ಕಾರ್ಯವನ್ನು ನಾವು ಕೈಗೊಳ್ತೀವಿ, ಇದಕ್ಕೊಂದು ಸಾಕ್ಷಿ ಆಗ್ತೀವಿ ಅನ್ನೋದು ನಮ್ಮ ಕಲ್ಪನೆಯಲ್ಲೂ ಇರಲಿಲ್ಲ ಬಂಧುಗಳೇ. ನಮ್ಮ ಯಾವುದೋ ಜನ್ಮದ ಪುಣ್ಯ ಪ್ರಭಾವ ಅಷ್ಟೇ ನಾವುಗಳು ಈ ಸಮಯದಲ್ಲಿ ಪ್ರಯಾಗನ ದರ್ಶನ ಮಾಡಿದ್ದು. ನಿಜವಾಗಿಯೂ ನಾವೆಲ್ಲೋ ಪುಣ್ಯ ಮಾಡಿದ್ವಿ, ಒಳ್ಳೆಯ ಹೂವನ್ನು ಭಗವಂತನಿಗೆ ಅರ್ಪಿಸಿದ್ವಿ. ಈ ಪ್ರಯಾಗ ಕ್ಷೇತ್ರದಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೆ ಹೇಳೋದಕ್ಕೆ ನಾವು ಪುಣ್ಯ ಮಾಡಿದ್ವಿ, ಅಷ್ಟು ಮಾತ್ರ ಹೇಳಬಲ್ಲೆ ಬಂಧುಗಳೇ. ಅಂದರೆ ನಾವು ಇಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ನಮ್ಗೆ ಬರಲಿಲ್ಲ. ಅಂದರೆ ಏನಪ್ಪ ಅಂದರೆ, ನಾವು ಪ್ರಯಾಣ ಮಾಡುವಾಗಲೇ ನೈಟ್ ಜರ್ನಿ ಆಗಿತ್ತು, ಬೆಳಗಿನ ಜಾವನೇ ನಾವು ಪ್ರಯಾಗವನ್ನು ತಲುಪಿದ್ದು. ಹಾಗಾಗಿ ನಮಗೆ ಉಳ್ಕೊಳ್ಳುವಂಥ ಒಂದು ಪ್ರಮೇಯ ಸಿಗಲಿಲ್ಲ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಒಂಟೆ. ಆ ಒಂಟೆಯ ಮೇಲೆ ಕೂಡ ಎಷ್ಟೋ ಜನ ಕೂತ್ಕೊಂಡು ಅವರ ಆಸೆಯನ್ನು ಪೂರೈಸ್ಕೊಂಡ್ರು. ಇಲ್ಲೆಲ್ಲ ಅಲ್ಲಲ್ಲೇ ಘಟ್ಟಗಳಿವೆ. ಮುಂದೆ ಹೋಗ್ತಾ ತ್ರಿವೇಣಿ ಸಂಗಮ ಸಿಕ್ಕುತ್ತೆ ಬಂಧುಗಳೇ. ತುಂಬ ಖುಷಿಯಾಗುತ್ತೆ ಪ್ರಯಾಗ ಕ್ಷೇತ್ರವನ್ನು ಜ್ಞಾಪಿಸ್ಕೊಂಡ್ರೆ. ಈ ನೆಲದಲ್ಲಿ ಕಾಲಿಡೋದಕ್ಕೂ ನಾವು ಪುಣ್ಯ ಮಾಡಿದ್ವಿ ಅಲ್ವಾ ಬಂಧುಗಳೇ. ಅದೆಷ್ಟು ಕೋಟ್ಯಾಂತರ ರೂಪಾಯಿ ಕೊಳಿತಾ ಇರುವಂತಹ ಎಷ್ಟೋ ಜನಕ್ಕೆ ಬರಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಬಂಧುಗಳೇ. ಅದೆಷ್ಟು ಕಷ್ಟಪಟ್ಕೊಂಡು ನಾವು ಬಂದಿದ್ದೀವಿ ಅಂತ ನಮಗೆ ಗೊತ್ತು. ಈ ಕಥೆಯನ್ನು ನಿಮ್ಗೆ ಹೇಳ್ತೀನಿ ಕೇಳಿ. ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೀರಿನ ಜೊತೆ. ರಿಯಲಿ ಬಂಧುಗಳೇ, ಪ್ರಯಾಗ ಕ್ಷೇತ್ರವನ್ನು ಸಂದರ್ಶನ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ನಮ್ಮ ತಾಯಿಗೂ ಅಷ್ಟೇ, ನನಗೂ ಅಷ್ಟೇ. ಆದರೆ ಅಮ್ಮಂಗೆ ಸ್ವಲ್ಪ ಏಜ್ ಫ್ಯಾಕ್ಟರ್, ಕಾಲು ನೋವು ಸಮಸ್ಯೆ. ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ತುಂಬಾ ಕಿಲೋಮೀಟರ್ಸ್ಗಳ ದೂರ ನಡಿಬೇಕಾಗುತ್ತೆ. ನಿಮಗೆ ಆ ನಡೆಯುವಂಥ ಒಂದು ಶಕ್ತಿ ಇದ್ದರೆ ಹೋಗಿ ಅಂತ ಅವ್ರುಗಳಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಸಜೆಷನ್ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ನಾನು ಅಮ್ಮನ
ಪ್ರಯಾಗ ಕ್ಷೇತ್ರ ಕರ್ಕೊಂಡು ಹೋಗ್ಬೇಕಲ್ಲ, ಏನು ಮಾಡೋದು ಅಂತ ತುಂಬ 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 ಕಾಂಟ್ಯಾಕ್ಟ್ಸ್ ಮಾಡಿದೆ. ಏರ್ಪೋರ್ಟಲ್ಲಿ ಬಸ್ ಬಗ್ಗೆ ವಿಚಾರಿಸಿದ್ವಿ, ಹಾಗೆ ಟ್ರೈನಲ್ಲಿ ವಿಚಾರಿಸಿದ್ವಿ, ಬಸ್ಸಲ್ಲಿ ವಿಚಾರಿಸಿದ್ವಿ, ಎಲ್ಲ ರೀತಿಯಲ್ಲೂ ಹೇಗಾದರೂ ಹೋಗ್ಬಿಡೋಣ ಅನ್ನೋ ನಿಟ್ಟಿನಲ್ಲಿ ತುಂಬಾ ವಿಚಾರಣೆ ಮಾಡಿದ್ವಿ. ಆದರೆ ಬಸ್ಸಲ್ಲಿ ವಿಪರೀತನೇ ದುಡ್ಡು ಜಾಸ್ತಿ ಆಗಿತ್ತು. 60,000ವರೆಗೂ ಹೋಗ್ಬಿಟ್ಟಿತ್ತು ಬಂಧುಗಳೇ. ಸೊ ಆ ಆಸೆಯನ್ನು ಕೈ ಬಿಟ್ಟಿದ್ದಾಯಿತು. ಇನ್ನು ಟ್ರೈನು ವಿಚಾರಿಸಿದ್ವಿ, ಅಲ್ಲೂ ಕೂಡ ಸೀಟ್ಸ್ ಅವೈಲಬಲ್ ಇರಲಿಲ್ಲ. 150 ಸೀಟ್ಸು ಕಾಯ್ಕೊಂಡಿದ್ದವರಿದ್ದರು. ಹಾಗಾಗಿ ಅದು ಕೂಡ ಕನಸಾಯಿತು. ಏನು ಮಾಡೋದೀಗ ಅಂತ ಯೋಚನೆ ಮಾಡಿದ್ವಿ. ಕೊನೆಗೆ ಬಸ್ಸಲ್ಲಾದರೂ ಹೋಗೋಣವಾ, ಬಸ್ಸಲ್ಲಿ ಹೋದರೆ ಪಾಪ ವಯಸ್ಸಾದವ್ರಿಗೆ ಅವ್ರಿಗೆ ಪಾಪ ನಂಬರ್ 1 ನಂಬರ್ 2 ಇದೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಕೂಡ ಯೋಚನೆ ಮಾಡಿದ್ವಿ. ಆಮೇಲೆ ಏನಾದರೂ ಆಗಲಿ ಹಾಗೆ ಹೋಗೋಣ ಅಂತ ಕೂಡ ಅಂದ್ಕೊಂಡು ಫೋನ್ ಮಾಡಿದೆ ಅಮ್ಮಂಗೆ. ಕೊನೆಗೆ ಅಮ್ಮ ಹೇಳಿದ್ರು, ಇಲ್ಲ ಕಣೆ ಬೇಡ, ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ, ಪರವಾಗಿಲ್ಲ ನಾನು ಇಲ್ಲೇ ಇರ್ತೇನೆ, ನೀನು ಹೋಗ್ಬಿಟ್ಟು ಬಾ. ನನಗೆ ಬರ್ತಾ ನನಗೊಂದು ಬಾಟ್ಲಲ್ಲಿ ಗಂಗಮ್ಮನ ತಂದು ಕೊಟ್ಬಿಡು ಸಾಕು ಅಂತ ಹೇಳಿದ್ರು. ಆಮೇಲೆ ನಾನು ಇಷ್ಟು ಹೇಳಿದೆ, ಅಮ್ಮ ಹೇಗಾದರೂ ಒಂದು ಹೋಗ್ಬೋದು, ಏನಾರ ಒಂದು ವ್ಯವಸ್ಥೆ ಮಾಡ್ಬೋದು ಬನ್ನಿ ಅಂತ. ಆದರೆ ಅಮ್ಮ ಬರೋದಕ್ಕೆ ಇಲ್ಲ, ಇಷ್ಟಪಡಲಿಲ್ಲ, ಬೇಡ ಬೇಡ ಅಂದ್ಬಿಟ್ರು. ಹಾಗಾಗಿ ಕೊನೆಗೆ ನನ್ನ ಗೆಳತಿ, ಈ ಕ್ರೆಡಿಟ್ಸ್ ಎಲ್ಲ ಅವಳಿಗೆ ಹೋಗಬೇಕು, ನನ್ನ ಗೆಳತಿ ಚನ್ನಪಟ್ಟಣದಲ್ಲಿ ಇದ್ದಾಳೆ ಶಾರದಾ ಅಂತ, ಒಳ್ಳೆ ಸಿಂಗರ್ ಅವಳು ಸಜೆಸ್ಟ್ ಮಾಡಿದ್ದು, ಹೀಗೆ ಒಂದು ಮೆಟಡೋರು ಇದೆ ಅಂದರೆ ಟಿಯಿಂದ ಹೋಗ್ತಾ ಇದ್ದಾರೆ, ಏನಾದ್ರು ಹೋಗೋಣವಾ ಅಂತ. ಅವಳು ಕೂಡ ನಾನು ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಕೊನೆ ಮೂಮೆಂಟಲ್ಲಿ ಪಾಪ ಅವಳಿಗೆ ಕೂಡ ಬರಲಿಕ್ಕಾಗಲಿಲ್ಲ. ಕಾರ್ಯದ ಒತ್ತಡದೇ ಇರೋದ್ರಿಂದ ಪಾಪ ಅವಳ ವೃತ್ತಿ ಕಾರ್ಯ ಹೆಚ್ಚು ಏನೋ ಪಾಪ ಸ್ಟ್ರೆಸ್ ಇದ್ದಿದ್ದರಿಂದ ಅವಳು ಬರೋದಕ್ಕಾಗಲಿಲ್ಲ. ಕೊನೆಗೆ ಮೇಡಮ್ ನೀವು ಒಬ್ಬರೇ ಹೋಗಿ ಬನ್ನಿ ಅಂತ ಹೇಳಿದ್ಲು. ಹಾಗಾಗಿ ಎಷ್ಟು ಕಷ್ಟಪಟ್ಕೊಂಡು ನಾವು ಬಂದಿದ್ದೀವಿ ಅಂದರೆ ಬಂಧುಗಳೇ, 15ನೇ ತಾರೀಕು ನಾವು ಪ್ರಯಾಣ ಬೆಳೆಸಿದ್ದು, 15ನೇ ತಾರೀಕು ಹೊರಟು ನಾವು 23ಕ್ಕೆ ವಾಪಸ್ಸಾದ್ವಿ. ಆ 15ರಿಂದ 23ರ ಈ ಗಡಿಯಲ್ಲಿ ನಾವು ರೂಮ್ನಲ್ಲಿ ರೆಸ್ಟ್ ಮಾಡಿದ್ದು ಒಂದೇ ಒಂದು ದಿನ, ಕೇವಲ ಒಂದೇ ಒಂದು ದಿನ ಕಾಲು ಚಾಚಿಕೊಂಡು ಮಂಚದ ಮೇಲೆ ನಾವು ಮಲಗಿ ರೆಸ್ಟ್ ಮಾಡಿದ್ದು. ಬಾಕಿ ದಿನ ಪೂರ ಟಿಯಲ್ಲೇ ಕೂತು ಪ್ರಯಾಣ ಮಾಡಿದ್ದು, ಹಗಲು ರಾತ್ರಿ ನಾವು ಟಿಯಲ್ಲಿ ಹೋಗಿದ್ದು. ಮಧ್ಯದಲ್ಲಿ ಅಡುಗೆ ಮಾಡುವಾಗ, ಮಧ್ಯದಲ್ಲಿ ಊಟ ಮಾಡುವಾಗ ಅಷ್ಟು ಇಳಿತಿದ್ವಿ, ದೇವರುಗಳನ್ನ ಭೇಟಿ ಮಾಡುವಾಗ, ದೇವಸ್ಥಾನಗಳನ್ನ ಭೇಟಿ ಕೊಡುವ ಸಮಯದಲ್ಲಿ ಇಳಿತಾ ಇದ್ವಿ. ಅಡುಗೆ ಮಾಡುವಂಥ ಸಮಯ, ಊಟ ಮಾಡುವಂಥ ಸಮಯ, ಇದಿಷ್ಟನ್ನು ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ಸಮಯವನ್ನು ಕೂಡ ನಾವು ಟಿಯಲ್ಲೇ ಕಳ್ತಿದ್ದೀವಿ. ಅಂದರೆ ಅಷ್ಟು ಕಷ್ಟಪಟ್ಕೊಂಡು ನಾವು ಬಂದಿದ್ದೀವಿ ರಸ್ತೆ. ಯಾಕೆಂದರೆ ಈ ಪ್ರಯಾಣ ಕ್ಷೇತ್ರದಲ್ಲಿ ನಾವು ಸ್ನಾನ ಮಾಡಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ. ಜೊತೆಗೆ ನಮಗೆ ಕಾಲೆಲ್ಲ ಊದು ಬಿಟ್ಟಿತ್ತು ಬಂಧುಗಳೇ, ಕಾಲು ಫುಲ್ಲು ಊದ್ಕೊಂಡಿತ್ತು, ಅಂತ ಊದಿತ್ತು. ಯಾವತ್ತೂ ನನಗೆ ಕಾಲು ಊದಿರಲಿಲ್ಲ. ಏನಪ್ಪ ಇದು ದೇವರೇ ಅನ್ಕೋತಾ ಇದ್ದೆ. ಬಟ್ 2 ದಿನಗಳ ನಂತರ ಆ ಕಾಲು ಊತ ಕ್ರಮೇಣ ಕಡಿಮೆ ಆಗ್ತಾ ಬಂತು. 3-4 ಡೇಸಲ್ಲಿ ಕಂಪ್ಲೀಟಾಗಿ ಕಾಲು ಮೊದಲನೇ ಸ್ಥಿತಿಗೆ ಬಂತು. ಪಾದಗಳೆಲ್ಲ ಊದ್ಬಿಟ್ಟಿತ್ತು ಬಂಧುಗಳೇ. ಅಂದರೆ ಅಷ್ಟು ಹೊತ್ತು ನಾವು ಪ್ರಯಾಣ ಮಾಡಿದ್ವಲ್ಲ, ಅಭ್ಯಾಸ ಇರೋಲ್ವಲ್ಲ, ಹಾಗಾಗಿ ಆ ಥರ ಒಂದು ಸಿಚುವೇಶನ್ ಬಂತು. ತೊಂದರೆ ಇಲ್ಲ ಬಂಧುಗಳೇ. ಆದರೆ ಮಾತ್ರ ಯಾತ್ರೆಗೆ ಅನುಭವ ಅದ್ಭುತವಾಗಿತ್ತು. ನಾವೆಲ್ಲರೂ ಒಟ್ಟಾಗಿ ಬಂದು ಭಗವಂತನ ದರ್ಶಿಸಿ ನಮ್ಮ ಮನೆಗೆ ನಾವು ವಾಪಸ್ಸಾಗಿ ಬಂಧುಗಳೇ. ತುಂಬ ಪುಣ್ಯ ಮಾಡಿದ್ವಿ ನಾವು. ಇದು ವ್ಯಾನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಒಂದಷ್ಟು ಹೊತ್ತು ವ್ಯಾನಲ್ಲಿ ಕೂತ್ಕೊಂಡು ಹೋಗ್ತೀವಿ, ಒಂದಷ್ಟು ಹೊತ್ತು ನಡೆದು ಪ್ರಯಾಣ ಮಾಡಿದ್ವಿ. ಎಲ್ಲ ರೀತಿಯಲ್ಲೂ ಕೂಡ ಅನುಭವವನ್ನು ಪಡ್ಕೊಂಡ್ವಿ ಬಂಧುಗಳೇ. ನೋಡಿ ಎಷ್ಟು ದೂರ ಆದರೂ ಸವಿತಾನೇ ಇಲ್ಲ ನೋಡಿ. ಇದು ರಸ್ತೆ ನಡೀತಾ ಇರೋದೇ ದಾರಿ ಸವಿತಾನೇ ಇಲ್ಲ. ಮಾರ್ಗ ಅಷ್ಟು ತುಂಬ ದೂರಗಳಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗಿದೆ. ಬಾಕಿ ದಿನಗಳಲ್ಲಿ ಇದೆಲ್ಲ ದೂರವನ್ನು ನಾವೇನು ವೆಹಿಕಲ್ ನಡೆಸ್ತೀವೋ ಅದರಲ್ಲೇ ನಾವು ಗಮನಿಸ್ಬೋದು. ಆದರೆ ಈ ಸಂದರ್ಭದಲ್ಲಿ ಇದು ನಡೆಯುವಂಥ ಒಂದು ದೂರ ಬಹಳವೇ ಆಗಿತ್ತು. ಇಲ್ಲಾಂದರೆ ತ್ರಿವೇಣಿ ಸಂಗಮದಿಂದ ಕರ್ಕೊಂಡೋಗಿ ಬಿಡಿ ಅಂದರೆ ಅಲ್ಲೇ ಹೊಳೆಯಲ್ಲಿ ಆಟೋದಲ್ಲೋ ಇನ್ನೊಂದಲ್ಲೋ ಮತ್ತೊಂದಲ್ಲೋ ಬಿಟ್ಬಿಡ್ತಾರೆ. ಬಟ್ ಈಗೆಲ್ಲ ಕೆಲವೆಲ್ಲ ವೆಹಿಕಲ್ಸ್ನ ಅವಾಯ್ಡ್ ಮಾಡಿದ್ದಾರೆ. ನಡೆದೇ ಪ್ರಯಾಣ ಮಾಡಬೇಕು, ಜನಸಂದಣಿ ದಟ್ಟವಾಗಿರೋದ್ರಿಂದ, ಆ ರೀತಿ ಒಂದು ವ್ಯವಸ್ಥೆ ಇರೋದ್ರಿಂದ ಒಂದಷ್ಟು ದೂರ ನಾವು ಆಟೋದಲ್ಲೂ ಕೂಡ ಬಂದ್ವಿ, ಒಂದಷ್ಟು ವ್ಯಾನಲ್ಲಿ ಕೂಡ ಬಂದ್ವಿ,
ಒಂದಷ್ಟು ಬಸ್ಸಲ್ಲೂ ಬಂದ್ವಿ. ಹೀಗೆ ಎಲ್ಲದರಲ್ಲೂ ಕೂಡ ನಾವು ಸೇರಿಕೊಂಡು ಭಗವಂತನ ಒಂದು ಸಾನ್ನಿಧ್ಯವನ್ನು ತಲುಪ್ತಾ ಇದ್ವಿ ಬಂಧುಗಳೇ. ಭಗವಂತನ ಕ್ಷೇತ್ರದಲ್ಲಿ, ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡೋದಕ್ಕೆ ಈ ಥರ ಎಲ್ಲ ವ್ಯವಸ್ಥೆಗಳು ಇತ್ತು. ಮತ್ತು ನಮ್ಮ ನಾವಿದ್ದಂಥ ಸ್ಥಳಕ್ಕೆ ಹೋಗೋಕ್ಕೂ ಕೂಡ ನಾವು ಇದರಲ್ಲೇ ವ್ಯಾನಲ್ಲಿ, ಆಟೋದಲ್ಲಿ ನಾವಿದ್ದಂಥ ಘಾಟ್ಗೆ, ನಾವಿದ್ದಂಥ ಸ್ಥಳಕ್ಕೆ, ನಮ್ಮ ಬಸ್ ಸ್ಟೇ ಆಗಿದ್ದ ಸ್ಥಳಕ್ಕೆ ಕೂಡ ನಾವು ಹೋದ್ವಿ. ಇದೆಲ್ಲ ಈ ಮಾರ್ಗ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಏನೆಲ್ಲ ನಮ್ಗೆ ಕಾಣಿಸ್ತಾ ಇದೆ ಪ್ರಯಾಗ ಕ್ಷೇತ್ರದಲ್ಲಿ ಅಂತ ಅದನ್ನು ನಾನು ವ್ಯಾನಲ್ಲಿ ಕೂತ್ಕೊಂಡದ್ದೆಲ್ಲ ಶೂಟ್ ಮಾಡಿದ್ದೀನಿ. ಕೆಲವು ನಡ್ಕೊಂಡು ಹೋಗ್ತಾ ಶೂಟ್ ಮಾಡಿದ್ದೀನಿ. ಹೀಗೆ ನೋಡಿ ಯಾವ ಥರ ಬರ್ತಾ ಇದ್ದಾರೆ ಜನ ವ್ಯಾನ್ಗಳಲ್ಲಿ, ಗಾಡಿಗಳಲ್ಲಿ ಹೇಗೆಲ್ಲ ಬರ್ತಿದ್ದಾರೆ ನೋಡಿ. ಎಲ್ಲರ ಇಂಟೆನ್ಷನ್ ಒಂದೇ, ಪ್ರಯಾಗದಲ್ಲಿ ಸ್ನಾನ ಮಾಡಬೇಕು, ಈ ಕುಂಭಮೇಳಕ್ಕೆ ಸಾಕ್ಷಿಯಾಗಬೇಕು, ಕುಂಭಮೇಳದ ಈ ಸಮಯದಲ್ಲಿ ಸ್ನಾನ ಮಾಡಬೇಕು ಅನ್ನೋದು. ಸಾಕಷ್ಟು ನಡೆದು ನಂತರನೇ ನಮಗೆ ಸಿಕ್ಕಿದ್ದು ಸ್ನಾನಘಟ್ಟ ತ್ರಿವೇಣಿ ಸಂಗಮ. ನೋಡಿ ಪ್ರಯಾಗದ ಬೇರೆ ಎಲ್ಲ ಜಾಗಗಳು ಹೇಗಿದೆ ಅಂತ. ಮತ್ತು ವಿಪರೀತ ಧೂಳು ಬಂಧುಗಳೇ, ಎಷ್ಟು ಕೋಟ್ಯಾಂತರ ವಾಹನಗಳು ಬಂದಿರ್ಬೇಕಾದ್ರೆ ಅಷ್ಟು ಧೂಳು ಸಹಜವೇ, ವಿಪರೀತ ಧೂಳು. ನೋಡಿ ಯಾವ ಥರ ತಲೆ ಮೇಲೆಲ್ಲ ಹೊತ್ಕೊಂಡು ಗಂಟು ಹೊತ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಜನಗಳು ಅಂತ. ಅಂದರೆ ಜನಸಂದಣಿ ಹಾಗೆ ಇತ್ತು ಬಂಧುಗಳೇ. ವಿಪರೀತ ದಟ್ಟಣೆಯಂಥ ಪ್ರದೇಶ. ಸ್ನಾನಘಟ್ಟಕ್ಕೆ ಹೋಗುವ ಮಾರ್ಗದಲ್ಲಂತೂ ವಿಪರೀತ ಜನ. ಎಲ್ಲರೂ ಬಂದಿರೋದು ಅದೇ ಉದ್ದೇಶಕ್ಕಲ್ವಾ, ಅಂದಮೇಲೆ ಜನಗಳು ಇರಲೇಬೇಕಲ್ವಾ. ನಾವು ಅದನ್ನು ಯೋಚನೆ ಮಾಡಬೇಕು. ಅಯ್ಯಪ್ಪ ಅಷ್ಟೊಂದು ಜನನಪ್ಪ ನಾನು ಬರಲ್ಲ ಅಂತ ಮನೆ ಕೂತ್ಕೊಂಡ್ರೆ ಮನೇಲೆ ಕೂತಿರೋದೆ ಅಲ್ವಾ ಬಂಧುಗಳೇ. ಜನರ ಮಧ್ಯೆ ನಾನು ಒಬ್ಬ ಅಂದ್ಕೊಂಡು ಬಂದರೆ ಮಾತ್ರನೇ ಯಾತ್ರೆ ಆಗೋದು. ಯಾವುದೇ ಯಾತ್ರೆಗಳು ಅಷ್ಟೇ, ನಾವು ಬರಲ್ಲ, ಅಲ್ಲಿ ಜನ ಇದ್ದಾರೆ, ಇಲ್ಲಿಗೆ ಅವರಿದ್ದಾರೆ, ಇಷ್ಟೊಂದು ಜನ ಇದ್ದಾರೆ, ನನ್ನ ಕೈಲಿ ಆಗಲ್ಲ ಅಂದರೆ ಮನೇಲಿರ್ಬೇಕಷ್ಟೆ ಅಲ್ವಾ ಬಂಧುಗಳೇ. ಅಲ್ಲಲ್ಲಿ ಸ್ಟಾಲ್ಗಳು ಎಲ್ಲ ಇದ್ವು ನೋಡಿ, ಜನ ಹೀಗೆಲ್ಲ ಬರ್ತಿದ್ದಾರೆ. ಇಲ್ಲಿ ಗಾಡಿಯಲ್ಲೇ ಕೂತು ಶೂಟ್ ಮಾಡ್ತಿದ್ದಾರೆ, ಪ್ರಯಾಣಿಸ್ತಾನೆ ನಮ್ಮ ಪ್ರಯಾಗ್ರಾಜ್ ಹೇಗಿದೆ ಅಂತ ನಿಮ್ಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಅನಂತ ಪ್ರಪಂಚದ ಒಂದು ಭಾಗವಾಗಿರುವಂಥ ಪ್ರಯಾಗವನ್ನು ಸಂದರ್ಶಿಸುವಂತಹ ಒಂದು ಪುಣ್ಯ ನಮಗೆ ಲಭ್ಯವಾಯ್ತಲ್ಲ, ಅದಕ್ಕೆ ಮುಕ್ಕೋಟಿ ದೇವತೆಗಳಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕು. ಆ ಭಗವಂತನಿಗೆ ಕೃತಜ್ಞರಾಗಿರ್ಬೇಕು ನಾವು. ಈ ಒಂದು ಅವಕಾಶವನ್ನು ಕೊಟ್ಟಲ್ಲ ಭಗವಂತ. ನೋಡಿ ಬಂಧುಗಳೇ ಎಷ್ಟು ಧೂಳು, ಧೂಳು ಫಾಗ್ ಥರ ಇದೆ ಧೂಳು ನೋಡಿ. ಅಷ್ಟು ವ್ಯಾನ್ ಬಂದಿರೋದು, ಅಷ್ಟು ವೆಹಿಕಲ್ಸ್, ಪಾಟಿ ಬಸ್ಗಳು, ಪಾಟಿ ವ್ಯಾನ್ಗಳು ಬಂದಿರೋದು, ಆ ಧೂಳು ಒಳ್ಳೆ ಫಾಗ್ ಥರ ಚಿಮ್ತಾ ಇತ್ತು. ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಇಕ್ಕಿದೆ ಧೂಳು ಫಾಗ್ ಥರ ಆಗಿದೆ ನೋಡಿ. ನೋಡಿ
ಅಷ್ಟು ರಶ್ಶು, ಅಷ್ಟು ವೆಹಿಕಲ್ಸ್ ಬಂದಿರೋದು ನೋಡಿ. ಆ ವೆಹಿಕಲ್ ನೋಡಿ ಎಷ್ಟಿದೆ ನೋಡಿ. ಇದು ಒಂದು ಪಾರ್ಟ್ದು, ನಾವು ಹೋಗ್ತಾ ಇರುವಂಥ ಪಾರ್ಟ್ಸ್. ಬೇರೆ 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 ದಿಕ್ಕಿನಲ್ಲಿ ಬೇರೆ ಬೇರೆ ಎಷ್ಟು ಕೋಟಿ ವೆಹಿಕಲ್ಗಳು ಬಂದಿಟ್ಟಿವೆ. ಅಷ್ಟು ವೆಹಿಕಲ್ಸ್ ಅದು ಫಾಗ್ ಥರ ನೋಡಿ. ಅಲ್ಲಿ ನೋಡಿ ಬಂಧುಗಳೇ, ಒಂದು ರಾಶಿ ಧೂಳಿದ್ದೇವೆ ನೋಡಿ. ನೋಡಿ ಒಳ್ಳೆ ಬಿಗಾಡಿ ಥರ ನೋಡಿ 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 ಎಷ್ಟಿದೆ ನೋಡಿ. ವೆಹಿಕಲ್ಸ್ ಬರ್ತಾ ಇದ್ರೆ 1-2 ಅಡಿ ಧೂಳಿದೆ. 2-3 ಅಡಿ ಧೂಳು ನಿಂತಿದೆ. ಕಾಲಿಟ್ರೆ ಮರಳುಗಾಡಲ್ಲಿ ಕಾಲಿಟ್ರೆ ಕೂತ್ಕೊಳ್ಳೋದ್ರಲ್ಲಿ ಹರಸಾಗಿಕೊಂಡು ಭಗವಂತ ದರ್ಶನಕ್ಕೆ ಆ ಪ್ರಯಾಗ ಕ್ಷೇತ್ರದ ಸ್ನಾನಕ್ಕೆ ನಾವು ಬಂದಿದ್ದು. ಅದು ನಿಜವಾಗ್ಲೂ ಮದುವೆಗೆ ಆಗದಲ್ಲಿ ಇರುವಂತಹ ಅದ್ಭುತವಾದ ಅನುಭವ ಬಂಧುಗಳೇ. ಮಣ್ಣು ಉಸ್ಕಿನ ಥರ ಆಗ್ಬಿಟ್ಟಿತ್ತು, ಅಂದರೆ ಮರಳು ಥರ. ಈ ಮರಳುಗಾಡಲ್ಲಿ ಮರಳು ಕಾಲು ಉಟ್ಕೊಡುತ್ತಲ್ಲ ಆ ಥರ ಅಲ್ಲಿ ಧೂಳು ತುಂಬಿತ್ತು. ನಂಗೆ ಗಾಬರಿನೇ ಆಗೋಯ್ತು ಅಲ್ಲಿವರೆಗೂ ಮಾಡೋದು. ನೋಡಿ ಬಂದವರೆ, ಇಷ್ಟು ಧೂಳು ಇಲ್ಲಿ, ಎಷ್ಟು ಗಂಟೆಗೆ ಎಷ್ಟು ಕೆಮ್ಮು ಎಷ್ಟು ಇದಾಗಿದೆ ಅಂದರೆ ಅಂತೂ ಇತ್ತು. ಅಷ್ಟು ದೇವರ ದಯೆಯಿಂದ ಕಪ್ಪಾಗಿದೆ. ಪ್ರಯಾಗ ಕ್ಷೇತ್ರದಲ್ಲಿ ಖುಷಿ, ತುಂಬ ಸ್ನಾನ ಮಾಡಿದ್ವಲ್ಲ ಅನ್ನುವಂಥ ತೃಪ್ತಿ. ಸ್ನಾನವನ್ನು ಮುಗಿಸಿ ನಾವು ನಮ್ಮ ಮನೆಗಳಿಗೆ ನಾವು ಬಂದವಲ್ಲ, ಅದೇ ಒಂದು ನಮ್ಮ ಕಾಲದಲ್ಲಿ ತುಂಬ ಖುಷಿಯಾದ 44 ವರ್ಷಕ್ಕೆ ಒಮ್ಮೆ ಬರೋ ಮಹಾಕುಂಭ ಮೇಳದಲ್ಲಿ ನಾನು ಪಾಲ್ಗೊಂಡಿದ್ದೆ ಅನ್ನೋ ಒಂದು ಹೆಮ್ಮೆ, ಅನ್ನೋ ಸಂತೋಷ ಬಂದಿದೆ. ಖುಷಿಯಾಯಿತು ನೋಡಿದ್ರೆ ಬಂದಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗನ್ನಾಥ. ನಾವು ಹೋಗಿರ್ಬೋದು ಒಂದು ವೇಳೆ, ಹಿಂದೆ ನಾವು ಹೋಗಿದ್ವಿ ಪ್ರಯಾಗಕ್ಕೆ. ಆದರೂ ಈ ಒಂದು ಸಂದರ್ಭದಲ್ಲಿ ನಾವು ಹೋದ್ವಿ ಅನ್ನುವಂಥ ಒಂದು ಮನಸ್ತೃಪ್ತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಅದನ್ನು ಎಷ್ಟಾದರೂ ಕಷ್ಟಪಟ್ಕೊಂಡು ನಾವು ಹೋಗಿರಲಿ, ಅದು ನಮ್ಮ ಮನಸ್ಸಿಗೆ ತೃಪ್ತಿ ಅನ್ನೋದಂತೂ ತುಂಬ ಖುಷಿ ಕೊಟ್ಟಂತಹ, ತುಂಬ ತೃಪ್ತಿಯಾದಂತಹ ಒಂದು ಅದ್ಭುತವಾದಂಥ ಒಂದು ಅನುಭವವಂತ ಕೊಟ್ಟಂತಹ ಒಂದು ವಿಚಾರ ಈ ಪ್ರಯಾಗ ಸ್ನಾನ. ಗಂಗಾ ಮಾತೆಯಲ್ಲಿ ಮಹಾತಾಯಿ ನಿನ್ನ ದರ್ಶನ ಆಯ್ತಲ್ಲಮ್ಮ. ನಿನ್ನಲ್ಲಿ ಮಿಂದೆದ್ದು ನಮ್ಮ ಪಾಪಗಳನ್ನೆಲ್ಲ ತೊಳ್ಕೊಂಡ್ವಲ್ಲಮ್ಮ. ಹೊಸ ಮನುಷ್ಯರಾಗಿ ಹೊರಗಡೆ ಬಂದ್ವಲ್ಲಮ್ಮ. ಇದು ನಮ್ಮ ಪುಣ್ಯ.